ಹೆಲೋ, ನಿಮ್ಗೇನಾದರೂ ಹೊಟ್ಟೆಯಲ್ಲಿರೋ ಫ್ಯಾಟ್ ಅನ್ನ ಬೇಗ ಕಡಿಮೆ ಮಾಡ್ಕೊಬೇಕು ಅಥವಾ ಕೋರ್ ಸ್ಟ್ರೆಂತ್ ಅನ್ನ ಇಂಪ್ರೂವ್ ಮಾಡ್ಕೊಬೇಕು ಅಂದ್ರೆ ಈ ಎಕ್ಸರ್ಸೈಸ್ ಗಳನ್ನ ಮಾಡಿ. ಇದು ವೆರಿ ಸಿಂಪಲ್ ಆಗಿದೆ. ಈ ತರ ನೀವು ಲೆಗ್ ಅನ್ನ ಫೋಲ್ಡ್ ಮಾಡ್ಕೊಂಡು ಹೀಲ್ ಅನ್ನ ಟಚ್ ಮಾಡಬೇಕು. ಹೆಡ್ ಅಪ್ ಮಾಡಿ ಹೀಲ್ ಅನ್ನ ಟಚ್ ಮಾಡೋಕೆ ಟ್ರೈ ಮಾಡಬೇಕು. ಉಸಿರಾಟದ ಮೇಲೆ ಗಮನ ಇಟ್ಟು ಇದನ್ನ ನೀವೊಂದು 30 ಕೌಂಟು ಮಾಡಿ. ನೆಕ್ಸ್ಟ್ ಮೂಮೆಂಟು ಈ ತರ ಕೈಯನ್ನ ನೀವು ಮೇಲೆ ಬೇಕಿದ್ರು ಇಟ್ಕೊಳ್ಳಿ, ಸೈಡಿಗೆ ಬೇಕಿದ್ರು ಇಟ್ಕೊಳ್ಳಿ, ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ. ಲೆಗ್ ಅನ್ನ ಈ ತರ ಒಂದ್ ಲೆಗ್ ಹಾಫ್ ಫೋಲ್ಡ್, ಒಂದ್ ಲೆಗ್ ಸ್ಟ್ರೆಚ್. ಇದನ್ನ ರಿಪೀಟ್ ಆಗಿ ನೀವು 20 to 30 ಟೈಮ್ಸ್ ಮಾಡ್ಬೇಕಾಗತ್ತೆ. ಈ ತರ ನೀವು ಸ್ಟ್ರೆಚ್ ಫೋಲ್ಡ್ ಅನ್ನ ಮಾಡಿ. ನೆಕ್ಸ್ಟ್ ಈ ತರ ಫೋಲ್ಡ್ ಇಟ್ಕೊಂಡು ಟ್ಯಾಪ್ ಮಾಡಿ. ಟೋಸ್ ಅನ್ನ ಮ್ಯಾಟ್ ಮೇಲೆ ಟ್ಯಾಪ್ ಮಾಡೋದು, ಲಿಫ್ಟ್ ಮಾಡೋದು, ಅಪ್ ಅಂಡ್ ಡೌನ್ ಈ ತರ. ಇದನ್ನು ಅಷ್ಟೇ ನಿಮ್ಮ ಹತ್ರ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಮಾಡಿದ್ರೆ ಒಳ್ಳೇದು. ನೆಕ್ಸ್ಟ್ ಈ ತರ ಹೆಡ್ ಅನ್ನ ನೀವು ಈ ತರ ಅಪ್ ಮಾಡಿ ಸಪೋರ್ಟ್ಗೆ ಕೈ ಇಟ್ಕೊಳ್ಳಿ. ಲೆಗ್ ಅನ್ನ ಫೋಲ್ಡ್ ಮತ್ತೆ ಸ್ಟ್ರೆಚ್. ಒಂದ್ ಲೆಗ್ ಅನ್ನ ಫೋಲ್ಡ್ ಮಾಡಿ ಇನ್ನೊಂದ್ ಲೆಗ್ ಅನ್ನ ಸ್ಟ್ರೆಚ್ ಮಾಡಿ. ರಿಪೀಟ್ ಮಾಡಿ. ಆಲ್ಟರ್ನೇಟಿವ್ ಲೆಗ್ ರಿಪೀಟ್ ಮಾಡಿ 20 to 30 ಟೈಮ್ಸ್. ಓಕೆನಾ? ಸ್ಲೋಲಿ ಮಾಡಿ. ಇದನ್ನೆಲ್ಲ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ, ರಿಲ್ಯಾಕ್ಸ್ಡ್ ಆಗಿ ಮಾಡಿ. ತುಂಬಾ ನೀವು ಇಂಟೆನ್ಸಿವ್ ಆಗಿ ಮಾಡಬೇಕು ಅಂತಿಲ್ಲ ಬಿಗಿನರ್ ಆದ್ರೆ. ಇಲ್ಲ ನಿಮ್ಗೆ ಅಭ್ಯಾಸ ಇದೆ ವರ್ಕೌಟ್ ಮಾಡಿ ಅಂದ್ರೆ ನೀವು ಜಾಸ್ತಿ ಕೌಂಟ್ ಗಳನ್ನ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಒಂದ್ ಲೆಗ್ 20 ಡಿಗ್ರಿ ಲಿಫ್ಟ್ ಮಾಡಿ, ಇನ್ನೊಂದ್ ಲೆಗ್ 90 ಡಿಗ್ರಿ ಲಿಫ್ಟ್. ಓಕೆನಾ? ಇದರಲ್ಲಿ ನೀವು ಹೋಲ್ಡ್ ಮಾಡಬೇಕು. ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ಟೈಮ್ ನೀವು ಹೋಲ್ಡ್ ಮಾಡಬೇಕು. ಆಮೇಲೆ ಲೆಗ್ ಅನ್ನ ಚೇಂಜ್ ಮಾಡಿ. ನೋಡಿ, ಒಂದ್ ಲೆಗ್ 20 ಡಿಗ್ರಿ ಮಾತ್ರ ಲಿಫ್ಟ್ ಇರಲಿ ಮ್ಯಾಟ್ ಇಂದ, ಇನ್ನೊಂದ್ ಲೆಗ್ 90 ಡಿಗ್ರಿ ಇರಲಿ. ಓಕೆನಾ? ಇದನ್ನ ನೀವು ರಿಪೀಟ್ ಮಾಡ್ಬೋದು. ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟೊತ್ತು ಇಟ್ಕೊಳ್ಳಿ ಅಥವಾ ರಿಪೀಟು ಮಾಡ್ಬೋದು. ಆಮೇಲೆ ಈ ತರ ಫೋಲ್ಡ್ ಸ್ಟ್ರೆಚ್ ಮೂಮೆಂಟ್ ಸರ್ಕಲ್ ಟೈಪ್ ನೀವು ಈ ತರ ಶೇಪ್ ಕ್ರಿಯೇಟ್ ಮಾಡಬೇಕು. ಓಕೆನಾ? ನಿಧಾನಕ್ಕೆ. ಬೇಕಿದ್ರೆ ನಿಮ್ಗೆ ಹಿಪ್ ಅಡಿಗಡೆ ಸಪೋರ್ಟ್ ಬೇಕು ಅಂದ್ರೆ ಕೈಯನ್ನ ಇಟ್ಕೊಬಹುದು. ನಿಮ್ಮ ಪಾಮ್ ಅನ್ನ ಎರಡು ಜಾಯಿನ್ ಮಾಡಿ ಹಿಪ್ ಅಡಿಗಡೆ ಪ್ಲೇಸ್ ಮಾಡ್ಕೊಳ್ಳಿ. ಅವಾಗ ಬ್ಯಾಕಿಗೆ ಸ್ವಲ್ಪ ಸಪೋರ್ಟ್ ಸಿಗತ್ತೆ. ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಅಂತ ಅಂದ್ರೆ ಹಾಗೇನು ನೀವು ಮಾಡ್ಬೋದು. ಇದೆಲ್ಲ ವೆರಿ ಸಿಂಪಲ್ ಆಗಿದೆ, ಯಾರು ಬೇಕಿದ್ರು ಮಾಡ್ಬೋದು ಆರಾಮಾಗಿ. ಓಕೆನಾ? ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಲೆಗ್ ಅನ್ನ ಈ ತರ 90 ಡಿಗ್ರಿ ಲಿಫ್ಟ್ ಮಾಡ್ಕೊಂಡು ಈ ತರ ಮೂವ್ ಮಾಡ್ಬೇಕು. ಲೆಗ್ ಅನ್ನ ನಾವ್ ಹೆಂಗೆ ವಾಕ್ ಮಾಡ್ತೀವಿ, ರನ್ನಿಂಗ್ ಹೆಂಗೆ ಮಾಡ್ತೀವೋ ಅದೇ ತರ ಲೆಗ್ ಅನ್ನ ಮೂವ್ ಮಾಡ್ಬೇಕು. ಇದೆಲ್ಲ ತುಂಬಾ ಇಫೆಕ್ಟಿವ್ ಇದೆ. ವೆರಿ ಸಿಂಪಲ್ ಆಗಿ ಅನ್ಸುತ್ತೆ ನೋಡಕ್ಕೆ, ಬಟ್ ಅಷ್ಟೇ ಇಫೆಕ್ಟಿವ್ ಆಗಿ ನಿಮ್ಗೆ ಹೆಲ್ಪ್ ಆಗತ್ತೆ. ಆಮೇಲೆ ಈ ತರ ಕ್ರಿಸ್ ಕ್ರಾಸ್ ಮಾಡ್ಬೇಕು ಲೆಗ್ ಅನ್ನ. ಸ್ಲೋಲಿ ಮಾಡಿ. ಒಂದ್ ನೀಸಿಗೆ ಒಂದ್ ನೀಸನ್ನ ಟಚ್ ಮಾಡ್ಕೊಂಬಿಡಿ. ನಿಧಾನಕ್ಕೆ ಲೆಗ್ ಅನ್ನ ಕ್ರಿಸ್ ಕ್ರಾಸ್ ಆಗಿ ಮೂವ್ ಮಾಡ್ಬೇಕು ಈ ತರ. ಓಕೆನಾ? ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಲೆಗ್ ಅನ್ನ ಒಂದ್ ಲೆಗ್ ಫೋಲ್ಡ್ ಮಾಡಿ, ನೀಸು ಮತ್ತೆ ನೋಸು ಟಚ್ ಆಗೋ ತರ ನಿಮ್ಮ ಹೆಡ್ ಅನ್ನ ಅಪ್ ಮಾಡಿ, ಇನ್ನೊಂದ್ ಲೆಗ್ ಅನ್ನ ಈ ತರ ಸರ್ಕ್ಯುಲರ್ ಮೂವ್ಮೆಂಟ್ ಅನ್ನ ಮಾಡಿ. ಓಕೆನಾ? ಫೋಲ್ಡ್ ಸ್ಟ್ರೆಚ್ ಇಫೆಕ್ಟಿವ್ ಆಗಿ ಅದರ ಕಡೆ ಗಮನ ಇಟ್ಟು ಮಾಡಿದ್ರೆ ನಿಮ್ಗೆ ಅದ್ರದ್ದು ರಿಸಲ್ಟ್ ಬೇಗ ಸಿಗತ್ತೆ. ಈ ತರ ನೀವು 20 to 30 ಕೌಂಟ್ ಮಿನಿಮಮ್. ಮ್ಯಾಕ್ಸಿಮಮ್ ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ನೀವು ಮಾಡ್ಬೋದು. ಇದೆಲ್ಲ ಈಸಿ ಆಗಿದೆ, ಆರಾಮಾಗಿ ಯಾರು ಬೇಕಿದ್ರು ಮಾಡ್ಬೋದು. ಮತ್ತೆ ಅಷ್ಟೇ ನಿಮ್ಗೆ ರಿಸಲ್ಟ್ ಇಫೆಕ್ಟಿವ್ ಆಗಿ ಸಿಗತ್ತೆ. ಈ ತರ ನೀವು ಫೋಲ್ಡ್ ಸ್ಟ್ರೆಚ್ ಈ ತರ ರೊಟೇಟ್ ಟೈಪ್ ನೀವು ಮಾಡಬೇಕು. ಇವಾಗ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಲೆಗ್ ಅನ್ನ ಈ ತರ 90 ಡಿಗ್ರಿ ಲಿಫ್ಟ್ ಮಾಡಿಕೊಂಡು ಹ್ಯಾಂಡ್ ಲೆಗ್ ಎರಡನ್ನು ನೀವು ಈ ತರ ವೈಡ್ ಮತ್ತೆ ಕ್ಲೋಸ್ ಮೂವ್ಮೆಂಟ್ ಮಾಡಬೇಕು. ಇದು ನಿಮ್ಮ ಮೈಂಡಿಗೂ ಹೆಲ್ಪ್ ಆಗತ್ತೆ. ಅಂದ್ರೆ ಲೆಗ್ಗು ಮತ್ತೆ ಹ್ಯಾಂಡ್ ಎರಡು ಒಟ್ಟಿಗೆನೆ ಇದ್ ಮಾಡೋದು, ಸಿಂಕ್ ಮಾಡೋದು ನಮಗೊಂದು ಬ್ರೈನ್ ಎಕ್ಸರ್ಸೈಸ್ ಇದ್ದಂಗೆನು, ಜೊತೆಗೆ ಬಾಡಿಗೂ ಒಳ್ಳೇದು. ಮತ್ತೆ ಆಮೇಲೆ ಅಪೋಸಿಟ್ ವೇ, ಹ್ಯಾಂಡ್ ಜಾಯಿನ್ ಮಾಡಿದ್ರೆ ಲೆಗ್ ವೈಡ್ ಹೋಗೋದು, ಲೆಗ್ ಜಾಯಿನ್ ಮಾಡಿದ್ರೆ ಹ್ಯಾಂಡ್ ವೈಡ್ ಹೋಗೋದು. ಈ ತರ ಅಪೋಸಿಟ್ ವೇದಲ್ಲಿ ನೀವು ಇದನ್ನ ಟ್ರೈ ಮಾಡಬೇಕು. ಇದನ್ನು ಅಷ್ಟೇ 20 to 30 ಕೌಂಟ್ ನೀವು ಮಾಡಲೇಬೇಕು. ಉಸಿರಾಟದ ಮೇಲೆ ಗಮನ ಇಟ್ಟು ಆರಾಮಾಗಿ ಮಾಡ್ಬೋದು. ಲೆಗ್ ಅನ್ನ ಹಾಫ್ ಫೋಲ್ಡ್ ಮಾಡಿ ಈ ತರ ಇಟ್ಕೊಂಡು ಸ್ವಲ್ಪ ವೈಡ್ ಇಟ್ಕೊಳ್ಳಿ. ಮಿಡಲ್
ಚಾಪಿಂಗ್ ಈ ತರ ನೀವು ಹ್ಯಾಂಡ್ ಅನ್ನ ಈ ತರ ಚಾಪಿಂಗ್ ಮಾಡೋ ತರ ಅಪ್ ಮಾಡೋದು. ಹೆಡ್ ಅಪ್ ಆಗ್ಬೇಕು, ಶೋಲ್ಡರ್ ಲೆವೆಲ್ ವರೆಗೆ ನಿಮ್ ಬಾಡಿ ಅಪ್ ಆಗ್ಬೇಕು. ಇದನ್ನ ನೀವು ಒಂದು 20 to 30 ಟೈಮ್ಸ್ ರಿಪೀಟ್ ಮಾಡಿ. ಈ ತರ ಅಪ್ ಅಂಡ್ ಡೌನ್ ಮಾಡೋದ್ರಿಂದ ನಿಮ್ದು ಬೆಲ್ಲಿ ಫ್ಯಾಟ್ ಏನಿದೆಯೋ ಬೇಗ ರಿಡ್ಯೂಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಸೈಡ್ ಚಾಪ್ ಈ ತರ, ಇದು ಸೈಡ್ ಬೆಲ್ಲಿ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಈ ತರ ಸೈಡ್ ಚಾಪ್ ಮಾಡೋದ್ರಿಂದ ಎಷ್ಟಾಗತ್ತೋ ಅಷ್ಟು ಚೆಸ್ಟ್ ಲೆವೆಲ್ ವರೆಗೆ ಲಿಫ್ಟ್ ಮಾಡಕ್ಕೆ ಟ್ರೈ ಮಾಡಿ. ಅಪ್ಪರ್ ಬಾಡಿನ ಈ ತರ ಸೈಡ್ ಚಾಪ್ ಮಾಡ್ಬೇಕು. ಇದನ್ನ ನೀವು ಆಲ್ಟರ್ನೇಟಿವ್ ಆಗಿ ಸೈಡ್ ಚಾಪ್ ಮಿಡಲ್ ಚಾಪ್ ಅನ್ನು ನೀವು ಮಿಕ್ಸ್ ಅಪ್ ಮಾಡ್ಕೊಬಹುದು. ಇದನ್ನ 20 to 30 ಕೌಂಟ್, ಅಟ್ಲೀಸ್ಟ್ 60 ಕೌಂಟ್ ಎರಡು ಸೇರಿ ಮಾಡ್ಬೇಕಾಗತ್ತೆ. 10 ಮಿನಿಟ್ಸ್ ಅಲ್ಲಿ ಇದನ್ನೆಲ್ಲ ಟ್ರೈ ಮಾಡಬಹುದು. ಸೊ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.